Hello my dear learners, I am Vinayak and I welcome you all to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಏನಿದೆ ಮೊದಲನೇ ಪ್ರಶ್ನೆ ಅಂತಂದರೆ, ಧಾತು ಮತ್ತು ಸಂಯುಕ್ತಗಳನ್ನು ಕ್ರಮವಾಗಿ ಹೊಂದಿರುವ ಜೋಡಿ ಅಂತ ಕೇಳಿದ್ದಾರೆ. ಓಕೆ, ದ ಪೇರ್ ವಿಚ್ ಹ್ಯಾಸ್ ಆ್ಯನ್ ಎಲಿಮೆಂಟ್ ಆ್ಯಂಡ್ ಅ ಕಾಂಪೌಂಡ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಎರಡು ವಸ್ತುಗಳನ್ನ ಕೊಟ್ಟಿದ್ದಾರೆ ಅವರು ಎಲ್ಲ ಆಪ್ಷನ್ಗಳಲ್ಲಿ. ಅದರಲ್ಲಿ ಕ್ರಮವಾಗಿ ಎಲಿಮೆಂಟ್ ಮತ್ತು ಕಾಂಪೌಂಡ್ ಅಥವಾ ಧಾತು ಮತ್ತು ಸಂಯುಕ್ತಗಳನ್ನು ಹೊಂದಿರುವ ಆಪ್ಷನ್ ಯಾವುದು ಅಂಥೇಳಿ ನೀವು ಅವ್ರಿಗೆ ಹೇಳಬೇಕು. ಓಕೆ, ಸೊ ಹಾಗಾದರೆ ಆಪ್ಷನ್ ಎ ನೋಡ್ರಿ, ಪಾದರಸ ಮತ್ತು ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಓಕೆ, ಆ್ಯಕ್ಚುಲಿ ಇದೇ ಆನ್ಸರು. ಓಕೆ, ಯಾಕಪ್ಪ ಅಂತಂದರೆ ಪಾದರಸ ಅನ್ನೋದು ಒಂದು ಧಾತು, ಕರೆಕ್ಟ್, ಅಥವಾ ಮರ್ಕ್ಯೂರಿ ಅನ್ನೋದು ಒಂದು ಎಲಿಮೆಂಟ್, ಹೌದಾ. ಅದೇ ರೀತಿ ಸೋಡಿಯಂ ಕ್ಲೋರೈಡ್ ಅನ್ನೋದು ಸಹ ಒಂದು ಕಾಂಪೌಂಡು, ಅಂದರೆ ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಸಂಯುಕ್ತ. ಸೊ ಹಾಗಾಗಿ ಇದೇ ಒಂದು ಆಪ್ಷನ್ನು ರೈಟ್ ಆನ್ಸರ್. ಬಟ್ ಇನ್ನು ಉಳಿದಂಥ ಆಪ್ಷನ್ಗಳನ್ನು ಸಹ ನೋಡೋಣ. ಆಪ್ಷನ್ ಬಿ ಯಲ್ಲಿ ಸಕ್ಕರೆ ಕೊಟ್ಟಿದ್ದಾರೆ. ಸಕ್ಕರೆ ಅನ್ನೋದು ಒಂದು ಧಾತು ಅಲ್ಲ ಅಥವಾ ಎಲಿಮೆಂಟ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ರಾಂಗ್ ಆಯಿತು. ಆಪ್ಷನ್ ಸಿ ಯಲ್ಲಿ ನೋಡ್ರಿ, ಮಣ್ಣು ಅಂತ ಕೊಟ್ಟಿದ್ದಾರೆ. ಮಣ್ಣು ಸಹ ಒಂದು ಎಲಿಮೆಂಟ್ ಅಲ್ಲ. ಓಕೆ, ಸೊ ಹಾಗಾಗಿ ಇದು ಸಹ ರಾಂಗ್ ಆಯಿತು. ಆಪ್ಷನ್ ಡಿ ಒಳಗೆ ನೋಡ್ರಿ, ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಕ್ಸಿಜನ್ ಅನ್ನೋದು ಒಂದು ಎಲಿಮೆಂಟು, ಬಟ್ ನೆಕ್ಸ್ಟ್ ಇರುವಂಥ ಸಮುದ್ರದ ನೀರು ಇದೊಂದು ಸಂಯುಕ್ತ ಅಲ್ಲ ಅಥವಾ ಕಾಂಪೌಂಡ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸಹ ರಾಂಗ್ ಆಯ್ತದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಯಲ್ಲಿರುವಂತಹ ಪಾದರಸ ಮತ್ತು ಸೋಡಿಯಂ ಕ್ಲೋರೈಡ್ ಅಥವಾ ಮರ್ಕ್ಯೂರಿ ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ಇವುಗಳಲ್ಲಿ ಶಕ್ತಿಯ ರೂಪಾಂತರವನ್ನು ಸರಿಯಾಗಿ ಪ್ರತಿನಿಧಿಸುತ್ತಿರುವುದು ಯಾವುದು ಅಂತ ಕೇಳಿದ್ದಾರೆ. ಕರೆಕ್ಟ್ ರೀಪ್ರೆಸೆಂಟೇಷನ್ ಆಫ್ ಕನ್ವರ್ಷನ್ ಆಫ್ ಎನರ್ಜಿ ಇನ್ ದ ಫಾಲೋವಿಂಗ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಎಲ್ಲ ಗೊತ್ತು, ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಷನ್ ಆಗ್ತಾ ಇರ್ತದಂತೆ ಗೊತ್ತು. ಅಂದರೆ ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಯಾವಾಗಲೂ ಕನ್ವರ್ಟ್ ಆಗ್ತಿರ್ತದೆ, ರೂಪಾಂತರ ಆಗ್ತಿರ್ತಂತೆ ನಿಮ್ಗೆ ಗೊತ್ತು. ಹಾಗಾದರೆ ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಓಕೆ, ಇಸ್ತ್ರಿ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ ಒಂದನೇಕು, ಹೌದಾ. ಇಸ್ತ್ರಿ ಪೆಟ್ಟಿಗೆ, ಈ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಯಾವ ಥರ ಶಕ್ತಿ ರೂಪಾಂತರ ಹೊಂದದ ಅನ್ನೋದು ನೋಡ್ಬೇಕು ನಾವೀಗ. ಓಕೆ, ಇಸ್ತ್ರಿ ಪೆಟ್ಟಿಗೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಪವನ ಶಕ್ತಿಯಿಂದ ಹಿಡಿದು ಉಷ್ಣ ಶಕ್ತಿಗೆ ಏನು ಎನರ್ಜಿ ರೂಪಾಂತರ ಆಗ್ತದೆ, ಕನ್ವರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ರಾಂಗು. ನಿಮ್ಮ ಇಸ್ತ್ರಿ ಪೆಟ್ಟಿಗೆ ನೋಡಿದಿರಲ್ಲ, ಐರನ್ ಬಾಕ್ಸು, ನೀವು ಏನು ನಿಮ್ಮ ಬಟ್ಟೆಗಳನ್ನ ಇಸ್ತ್ರಿ ಮಾಡ್ಕೊತೀರಾ, ಅದರಲ್ಲಿ ಪವನ ಶಕ್ತಿ ಇರ್ತದ. ಪವನ ಅಂದ್ರೇನು? ಗಾಳಿ. ಅಲ್ಲೇನಾದರೂ ಗಾಳಿಯ ಶಕ್ತಿ ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತದ? ಇಲ್ಲ. ಆ್ಯಕ್ಚುಲಿ ಈ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಗಾಳಿಯ ಶಕ್ತಿ ಬರೋದೇ ಇಲ್ಲ, ಪವನ ಶಕ್ತಿ ಬರೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಎ ರಾಂಗ್ ಆಯಿತು, ಹೌದಾ. ಆನಂತರ ನೆಕ್ಸ್ಟ್ ಯಾವ ಆಪ್ಷನ್ ಬಿ ನೋಡ್ರಿ, ಮೇಣದ ಬತ್ತಿ ಅಂತ ಕೊಟ್ಟಿದ್ದಾರೆ. ಸೊ ಈ ಮೇಣದ ಬತ್ತಿಯಲ್ಲಿ ಹೇಗೆ ಶಕ್ತಿ ರೂಪಾಂತರಗೊಳ್ತದ ನೋಡ್ಬೇಕೀಗ. ಓಕೆ, ಮೇಣದ ಬತ್ತಿಯಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇವರು ಯಾಂತ್ರಿಕ ಶಕ್ತಿ ಬೆಳಕಿನ ಶಕ್ತಿಯಾಗಿ ಏನು ರೂಪಾಂತರಗೊಳ್ತದೆ ಅಂತ ಹೇಳಿದ್ದಾರೆ. ಸೊ ರಾಂಗ್ ಇದು. ಯಾಕಪ್ಪ ಅಂತಂದ್ರೆ ಈ ಯಾಂತ್ರಿಕ ಶಕ್ತಿ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಅಂತಂದ್ರೆ ಮಷಿನ್ಗಳಿಂದ ಬರುವಂತಹ ಶಕ್ತಿ. ಓಕೆ, ಈ ಮೇಣದ ಬತ್ತಿ ಅಂದರೆ ನೀವು ಹುಟ್ಟಿದ ಹಬ್ಬ ಇದ್ದಾಗ ಕ್ಯಾಂಡಲ್ ಹಚ್ತಿರಲ್ಲ, ಅದೇ ಮೇಣದ ಬತ್ತಿ. ಓಕೆ, ಸೊ ಆ ಮೇಣದ ಬತ್ತಿಯಲ್ಲಿ ಯಾಂತ್ರಿಕ ಶಕ್ತಿ ಎಲ್ಲಿಂದ ಬಂತು? ಮೆಕ್ಯಾನಿಕಲ್ ಎನರ್ಜಿ ಎಲ್ಲಿಂದ ಬಂತು? ಮೆಕ್ಯಾನಿಕಲ್ ಎನರ್ಜಿ ಅಂತಂದರೆ ಏನು ಯಂತ್ರಗಳಿಂದ ಬರುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನು ನೀವು ಬಟ್ಟೆಯನ್ನು ಹೊಲಿಕ್ಕೆ ರಾಟೆ ಇರ್ತದೆ ನೋಡ್ರಿ, ಅದರಿಂದ ಬರುವಂಥ ಶಕ್ತಿ ಯಾಂತ್ರಿಕ ಶಕ್ತಿ ಅಂತ ಹೇಳ್ಬೋದು ನಾವು. ಓಕೆ, ಸೊ ಇಲ್ಲಿ ಮೇಣದ ಬಟ್ಟೆಯಲ್ಲಿ ಯಾವುದೇ ಥರನಾದ ಯಾಂತ್ರಿಕ ಶಕ್ತಿ ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸಹ ರಾಂಗ್ ಆಯಿತು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡ್ರಿ, ಸೌರ ಜಲತಾಪಕ. ಓಕೆ, ಸೌರ ಜಲತಾಪಕ ಅಂತಂದ್ರೇನು? ಸೋಲಾರ್ ವಾಟರ್ ಹೀಟರ್. ನಿಮ್ಮ ಮನೆಯ ಮೇಲ್ಗಡೆ ಹಾಕಿರ್ತೀರಲ್ಲ ನೀರನ್ನು, ಬಿಸಿನೀರಿನ ಸಂಬಂಧ. ಸೊ ಅದೇ ಸೌರ ಜಲತಾಪಕ ಅಥವಾ ಸೋಲಾರ್ ವಾಟರ್ ಹೀಟರ್. ಅಂದರೆ ಇಲ್ಲಿ ನೋಡಿ,
ಸೌರ ಅಂತಂದ್ರೇನು ಬಿಸಿಲು ಬೆಳಕು, ಜಲ ಅಂತಂದರೆ ನೀರು, ತಾಪಕ ಅಂತಂದರೆ ಬಿಸಿ ಮಾಡುವುದು ಅಂತೇಳಿ. ಅಂದರೆ ಸೂರ್ಯನ ಬೆಳಕನ್ನು ಪಡೆದುಕೊಂಡು ನೀರನ್ನು ಬಿಸಿ ಮಾಡುವುದು ಎಂದರ್ಥ. ಓಕೆ, ಸೌರ ಜಲ ತಾಪಕ ಅಂದರೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ನೀರನ್ನು ಬಿಸಿ ಮಾಡುವುದು ಅಂತೇಳಿ ಅರ್ಥ. ಓಕೆ, ಹಾಗಾದರೆ ಈ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಏನಾಗ್ತದೆ, ಏನು ಮಾಡ್ತದಪ್ಪ ಅಂದರೆ ಸೋಲಾರ್ ಎನರ್ಜಿ, ಸೂರ್ಯನಿಂದ ಬರುವಂಥ ಸೋಲಾರ್ ಎನರ್ಜಿಯನ್ನು ತೆಗೆದುಕೊಂಡು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಸೊ ಹಾಗಾಗಿ ನಿಮಗೆ ನೀರು ಕಾಯ್ತವ. ಸೊ ಹಾಗಾದರೆ ಆಪ್ಷನ್ ಸಿ ಯಲ್ಲಿರುವಂತಹ ಶಕ್ತಿಯ ರೂಪಾಂತರ ಕರೆಕ್ಟ್ ಇದೆ ಅಲ್ವಾ, ಏನು ಎನರ್ಜಿ ಕನ್ವರ್ಷನ್ ಕರೆಕ್ಟ್ ಇದೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಏನು ಸಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಆದರೂ ಸಹ ಮುಂದಿನ ಆಪ್ಷನನ್ನು ನೋಡೋಣ, ಅದು ಯಾಕೆ ತಪ್ಪು ಅಂತ ನೋಡೋಣ. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ವಿದ್ಯುತ್ ಫ್ಯಾನ್, ಎಲೆಕ್ಟ್ರಿಕ್ ಫ್ಯಾನ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಫ್ಯಾನ್ ಇರ್ತಾವಲ್ಲ, ಗಾಳಿಗೋಸ್ಕರ ಹಚ್ತೀರ, ಅದೇ ವಿದ್ಯುತ್ ಫ್ಯಾನ್. ಈ ವಿದ್ಯುತ್ ಫ್ಯಾನು ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಳ್ತದೆ. ಓಕೆ, ವಿದ್ಯುತ್ ಶಕ್ತಿಯಿಂದನೇ ಅದು ಚಾಲನೆ ಆಗ್ತದೆ. ಸೊ ವಿದ್ಯುತ್ ಶಕ್ತಿಯಿಂದ ಇಲ್ಲಿ ಪವನ ಶಕ್ತಿ ಇರಬೇಕಾಗಿತ್ತು. ಓಕೆ, ವಿದ್ಯುತ್ ಶಕ್ತಿಯನ್ನು ಪಡೆದುಕೊಂಡು ಅಲ್ಲೂ ಗಾಳಿಯನ್ನು ಕೊಡ್ತೈತಲ್ಲ, ಪವನ ಅಂದರೆ ಗಾಳಿ. ಸೊ ಇಲ್ಲಿ ಪವನ ಶಕ್ತಿ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಶಬ್ದ ಶಕ್ತಿ ಅಂತ ಕೊಟ್ಟಿದ್ದಾರೆ, ಸೌಂಡ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ನಾವು ಫ್ಯಾನ್ ಹಚ್ಚೋದು ಸೌಂಡ್ ಬರಲಿಕ್ಕ ಇಲ್ಲ ಗಾಳಿ ಬರಲಿಕ್ಕ, ಗಾಳಿ ಬರಲಿಕ್ಕಲ್ವಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸಹ ರಾಂಗ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ಸೌರ ಜಲತಾಪಕ ಅಂದರೆ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಉಷ್ಣಶಕ್ತಿಯನ್ನು ಕೊಡ್ತದೆ, ಅಥವಾ ಸೋಲಾರ್ ವಾಟರ್ ಹೀಟರ್ ಅನ್ನುವಂಥದ್ದು. ಓಕೆ, ಸೋಲಾರ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಸೊ ಹಾಗಾಗಿ ನಮಗೆ ನೀರು ಕಾಯ್ತಾವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ. ಸಸ್ಯಗಳ ಉಸಿರಾಟಕ್ಕೆ ಸಹಾಯ ಮಾಡುವ ಭಾಗ ಅಂತ ಕೇಳಿದ್ದಾರೆ. ಓಕೆ, ದ ಪಾರ್ಟ್ ವಿಚ್ ಹೆಲ್ಪ್ ದ ಪ್ಲಾಂಟ್ಸ್ ಟು ರೆಸ್ಪೈರ್ ಅಂತೇಳಿ. ಹೇಗೆ ಮನುಷ್ಯನಲ್ಲಿ ಉಸಿರಾಡಲಿಕ್ಕೆ ನಿಮಗೆ ಮೂಗು ಸಹಾಯ ಮಾಡ್ತದೋ ಹಾಗೆ ಇನ್ನು ನಿಮ್ಮ ಸಸ್ಯಗಳಲ್ಲಿ, ಓಕೆ, ಗಿಡಗಳಲ್ಲಿ ಯಾವ ಭಾಗ ಸಹಾಯ ಮಾಡ್ತದೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಏನು ನೋಡ್ರಿ, ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಅಂತೇಳಿ. ಈ ಕ್ಲೋರೋಫಿಲ್ ಅಂತಂದ್ರೆ ಏನಪ್ಪ ಅಂದರೆ ಇದು ಗ್ರೀನ್ ಪಿಗ್ಮೆಂಟು, ಅಂದರೆ ಎಲೆಗಳು ಹಸಿರಾಗಿರಲು ಕಾರಣ ಏನಪ್ಪ ಅಂತಂದ್ರೆ ಪತ್ರ ಹರಿತ್ತು ಎಂಬ ಪಿಗ್ಮೆಂಟ್, ಹೌದಾ. ಸೊ ಅದೇ ಕಾರಣಕ್ಕಾಗಿ ಅವು ಎಲೆಗಳು ಹಸಿರಾಗಿರ್ತಾವೆ. ಸೊ ಈ ಕ್ಲೋರೋಫಿಲ್ನ ಕೆಲಸ ಏನಪ್ಪ ಅಂತಂದ್ರೆ ಸೂರ್ಯನ ಬೆಳಕನ್ನು ಹೀರಿಕೊಳ್ತದೆ. ಓಕೆ, ಬೆಳಕನ್ನು ಹೀರಿಕೊಳ್ತದೆ ಇದು. ಓಕೆ, ಸೂರ್ಯನ ಬೆಳಕನ್ನು ಹೀರಿಕೊಂಡು ಇದರ ನಂತರ ಏನು ಫೋಟೋಸಿಂಥಸಿಸ್, ಏನು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೆ ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ, ಫೋಟೋಸಿಂಥಸಿಸ್ ಮೂಲಕ. ಸೊ ಅದಕ್ಕೆ ಈ ಕ್ಲೋರೋಫಿಲ್ ಅನ್ನೋದು ಹೆಲ್ಪ್ ಮಾಡ್ತದೆ, ಹೇಗೆ ಬೆಳಕನ್ನು ಹೀರಿಕೊಳ್ಳೋ ಮುಖಾಂತರ. ಸೊ ಇದು ಯಾವುದೇ ಕಾರಣಕ್ಕೂ ಉಸಿರಾಟಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಆಪ್ಷನ್ನು ರಾಂಗ್ ಆಗ್ತದೆ, ಪತ್ರ ಹರಿತ್ತು ಅನ್ನೋದು ರಾಂಗು. ಓಕೆ, ನೆಕ್ಸ್ಟ್ ಹಸಿರು ಎಲೆ. ಓಕೆ, ಹಸಿರು ಎಲೆಗಳಿಂದನೇ ಏನು ಉಸಿರಾಟವನ್ನು ಮಾಡ್ತಾವ. ಓಕೆ, ಇದೊಂದು ಆಪ್ಷನ್ನ ಪೆಂಡಿಂಗ್ ಇಟ್ಟೋರನ್ನ, ಗ್ರೀನ್ ಲೀಫ್ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಆಪ್ಷನ್ ಸಿ ಅಲ್ಲಿ ನೋಡಿ, ಪತ್ರ ರಂಧ್ರ ಅಂತಿದೆ, ಸ್ಟೊಮ್ಯಾಟಾ ಅಂತ ಇದೆ. ಓಕೆ, ಎಲೆಗಳಲ್ಲಿ ಏನಿರ್ತದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ಲು ಇದೊಂದು ಎಲೆ ಅಂತ ಅಂದ್ಕೊಳ್ಳಿ. ಓಕೆ, ಇದೊಂದು ಎಲೆ, ಹೌದಾ. ಈ ಎಲೆಗಳಲ್ಲಿ ಏನಿರ್ತದಪ್ಪ ಅಂತಂದ್ರೆ ಸಣ್ಣ 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 ಏನಿರ್ತಾವೆ, ರಂಧ್ರಗಳಿರ್ತಾವೆ. ಓಕೆ, ಈ ಥರ ರಂಧ್ರಗಳಿರ್ತಾವೆ. ಓಕೆ, ಈ ರಂಧ್ರಗಳ ಮುಖಾಂತರ ಏನಾಗ್ತದಪ್ಪ ಅಂತಂದ್ರೆ ಗಿಡಗಳು ಗಾಳಿಯನ್ನು ತೆಗೆದುಕೊಳ್ಳುವುದು ಮತ್ತು ಹೊರಗಡೆ ಬಿಡುವುದು ಎಂಬ ಕೆಲಸವನ್ನು ಮಾಡ್ತಿರ್ತಾವೆ. ಸೊ ಹಾಗಾದರೆ ನೋ ಡೌಟ್ ಎಲೆನೇ ಉಸಿರಾಟಕ್ಕೆ ಸಹಾಯ ಮಾಡುವ ಭಾಗ. ಬಟ್ ಅದರಲ್ಲೂ ಪರ್ಟಿಕ್ಯುಲರಾಗಿ ಹೇಳಬೇಕಪ್ಪ ಅಂತಂದರೆ ಈ ಥರ ಎಲೆಯ ಮೇಲಿರುವಂತಹ ಪತ್ರರಂಧ್ರಗಳು ಗಾಳಿಯ ಉಸಿರಾಟಕ್ಕೆ, ಅಂದರೆ ಗಾಳಿಯನ್ನು ತೆಗೆದುಕೊಳ್ಳಲು ಮತ್ತು ಹೊರಗಡೆ ಬಿಡಲು ಹೆಲ್ಪ್ ಮಾಡ್ತದೆ. ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ, ಸ್ಟೊಮ್ಯಾಟಾ ಅನ್ನುವಂಥದ್ದು, ಪತ್ರ ರಂಧ್ರ ಅನ್ನುವಂಥದ್ದು. ಓಕೆ, ಬಟ್ ಆಪ್ಷನ್ 4 ಸಹ ನೋಡಿಬಿಡೋಣ, ಡಿ ಸಹ ನೋಡಿಬಿಡೋಣ. ಕಾಂಡದ ಗಿನ್ನಿ ಅಂತ ಕೊಟ್ಟಿದ್ದಾರೆ, ಸ್ಟೆಮ್ ಬಡ್ಸ್ ಅಂತೇಳಿ. ಅಂದರೆ ಸ್ಟೆಮ್ ಬಡ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಇದೊಂದು ಸ್ಟೆಮ್ ಇದ್ದರೆ, ಸೊ ಈ ಥರ ಏನು ಇಲ್ಲಿ ಯಾವ ಜಾಗದಿಂದ ಈ ರೆಂಬೆ ಕೊಂಬೆಗಳು ಅಥವಾ ಹಣ್ಣು ಕಾಯಿಗಳು ಏನು
ಚಿಗುರ್ತಾವೆ ನೋಡ್ರಿ, ಅದಕ್ಕೆ ಸ್ಟೆಮ್ ಬಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಾರ್ಕ್ ಮಾಡ್ತಿದ್ದು ನೋಡ್ರಿ, ಹಸಿರು ಕಲರಿಂದ ಈ ಥರ ಸ್ಟೆಮ್ ಬಡ್ಸಿಂದ ಇದೇ ಜಾಗದಿಂದ ಹೊಸ ಹೊಸ ರಂಬೆ ಕೊಂಬೆಗಳು ಅಥವಾ ಈ ಥರ ಹೂವುಗಳು ಬರ್ತಾವೆ. ಸೊ ಆ ಒಂದು ಭಾಗಕ್ಕೆ ಸ್ಟೆಮ್ ಬಡ್ಸ್ ಅಂತ ಕರಿತೀವಿ ನಾವು. ಓಕೆ, ಬಟ್ ಇದೊಂದು ಸ್ಟೆಮ್ ಬಡ್ಸು ಯಾವುದೇ ಕಾರಣಕ್ಕೂ ಉಸಿರಾಟ ಪ್ರಕ್ರಿಯೆಯಲ್ಲಿ ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸಹ ರಾಂಗ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸ್ಟೊಮ್ಯಾಟ ಅಥವಾ ಪತ್ರ ರಂಧ್ರ ಅನ್ನುವಂಥದ್ದು. ಓಕೆ, ನೆಕ್ಸ್ಟು 4ನೇ ಪ್ರಶ್ನೆ ಹೋಗೋಣ. ಓಕೆ, ಈ 4ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ 2011ನೇ ಇಸ್ವಿಯಿಂದ ಹಿಡಿದು 2024ನೇ ಇಸ್ವಿವರೆಗೂ ಸಹ ಈ ನಿಮಗೆ PDF ಮುಖಾಂತರ ಅದು ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ. ಅದು ಏನಪ್ಪ ಅಂತಂದರೆ ವಿತ್ ಕೀ ಆನ್ಸರ್, ಅಂದರೆ ಆನ್ಸರ್ ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ಸೊ ಏನು ಸರ್ ನಾಳೆನೇ ಎಕ್ಸಾಮ್ ಇದೆ, ಅಂದರೆ ಇನ್ನೂ ಕೇವಲ ಒಂದೇ ದಿನ ಎಕ್ಸಾಮ್ ಇದೆ, ಇವಾಗ ನಾವು ಕ್ವಶನ್ ಪೇಪರ್ ತೊಗೊಳ್ಕೊಂಡು ಏನು ಮಾಡೋದು ಅಂತ ಕೇಳಬೇಡಿ. ಯಾಕಪ್ಪ ಅಂತಂದರೆ ಈಗ ನಾವು ಸೆಂಡ್ ಮಾಡುತ್ತಿರುವಂಥ ಪ್ರಶ್ನೆ ಪತ್ರಿಕೆಗಳು ಏನಪ್ಪ ಅಂತಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಓಕೆ, ಸೊ ಅದರಿಂದ ನಿಮಗೆ ಜಸ್ಟ್ 5 ಪ್ರಶ್ನೆಗಳು ನಿಮಗೆ ಗೊತ್ತಿದ್ದುದು ಅಂತ ಬಂದರೂ ಸಹ ನಿಮಗೆ ಆಗುವಂತಹ ನಷ್ಟ ಏನೇ ಇಲ್ಲ. ಓಕೆ, ಸೊ ನಿಮಗೆ ಸೀಟ್ ಸಿಗಬೇಕಂತಂದರೆ ಒಂದೊಂದು ಮಾರ್ಕ್ನೂ ಸಹ ಒಂದೊಂದು ಅಂಕ ಸಹ ನಿಮಗೆ ತುಂಬ ಮುಖ್ಯ ಆಗ್ತದೆ. ಓಕೆ, ಸೊ ಹಾಗಾಗಿ ಎಕ್ಸಾಮು ಭಾಳ ಹತ್ತಿರ ಇರೋದ್ರಿಂದ ನಾವು ತುಂಬ ಕಡಿಮೆ ಫೀಸನ್ನು ತೆಗೆದುಕೊಂಡು ಈ ಒಂದು PDF ಸೆಂಡ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಯಾರೂ ಸಹ ನೆಗ್ಲೆಕ್ಟ್ ಮಾಡಬೇಡಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಕ್ವಶನ್ ಪೇಪರ್ ಬೇಕು, ಅವರು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ನಾವು ನಿಮಗೆ PDF ಮುಖಾಂತರ ಅಂದರೆ ವಾಟ್ಸಪ್ ಮುಖಾಂತರ PDF ರೂಪದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ಅವು ಜಸ್ಟ್ ಕ್ವಶನ್ ಅಷ್ಟೇ ಅಲ್ಲ, ವಿತ್ ಮಾರ್ಕ್ಡ್ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಅವಾಗಿರ್ತವೆ. ಓಕೆ, ಹಾಗಾದರೆ 4ನೇ ಪ್ರಶ್ನೆಯನ್ನು ನೋಡೋಣ. ಈಗ 4ನೇ ಪ್ರಶ್ನೆ ಹೀಗಿದೆ: ಇವುಗಳಲ್ಲಿ ಪ್ರಚನ್ನ ಶಕ್ತಿಯನ್ನು ಚಲನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಿರುವ ಘಟನೆ ಅಂತ ಕೇಳಿದ್ದಾರೆ. ಅಂದರೆ ದ ಇನ್ಸಿಡೆಂಟ್ ವಿಚ್ ಈಸ್ ಕನ್ವರ್ಟಿಂಗ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ ಇನ್ ದ ಫಾಲೋವಿಂಗ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಈ ಪ್ರಚನ್ನ ಶಕ್ತಿ ಅಂದರೆ ಏನಂತ ನಿಮಗೆ ಗೊತ್ತಿರಬೇಕು. ಓಕೆ, ಪ್ರಚನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಂತ ಗೊತ್ತಿರಬೇಕು. ಸೊ ಪ್ರಚನ್ನ ಶಕ್ತಿ ಅಂತಂದರೆ ಸ್ಟೋರ್ ಆಗಿರುವಂತಹ ಶಕ್ತಿ. ಓಕೆ, ಸ್ಟೋರ್ ಆಗಿರುವಂಥ ಎನರ್ಜಿ. ಅದೇ ಚಲನಾ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಅಂತಂದರೆ ಫ್ಲೋ ಆಗ್ತಿರುವಂತಹ ಶಕ್ತಿ. ಓಕೆ, ಅಂದರೆ ಚಲನೆಯಲ್ಲಿರುವಂತಹ ಶಕ್ತಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಹರಿಯುತ್ತಿರುವ ನೀರು ಇದೊಂದು ಚಲನ ಶಕ್ತಿಗೆ ಉದಾಹರಣೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ ನೋಡ್ರಿ, ಹರಿಯುವ ನದಿಗೆ ಕಟ್ಟಿದ ಆಣೆಕಟ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಥರ ಹರಿಯುತ್ತಿರುವ ನದಿಗೆ ಆಣೆಕಟ್ಟು ಕಟ್ಟಿದ್ದಾರೆ. ಓಕೆ, ಇದು ನದಿ ಅಂತ ಅಂದ್ಕೊಳ್ಳಿ, ಇದಕ್ಕೆ ಆಣೆಕಟ್ಟನ್ನು ಕಟ್ಟಿದ್ದಾರೆ ಅವರು. ಸೊ ಇಲ್ಲಿ ಏನು ಮಾಡತ್ತಾರಪ್ಪ ಅಂತಂದ್ರೆ, ಸೊ ಇಲ್ಲಿ ಈ ಥರ ಬ್ಲಾಕ್ ಮಾಡಿ ಅಣೆಕಟ್ಟನ್ನು ಕಟ್ಟಿದರೆ ಸೊ ಇಲ್ಲಿ ಹರಿಯುತ್ತಿರುವಂಥ ನದಿ ನಿಲ್ತಿದೆ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಈ ಘಟನೆಯಲ್ಲಿ ನೀರು ನಿಂತಿದೆ, ಹೌದಾ, ಅಂದರೆ ಸ್ಟೋರ್ ಆಗಿದೆ. ಸೊ ಇಲ್ಲಿ ಯಾವುದೇ ಥರದಂತಹ ಚಲನೆ ಆಗ್ತಿಲ್ಲ, ಹೌದಾ, ಯಾವುದೇ ಥರದಂಥ ಚಲನಾ ಶಕ್ತಿ ಇಲ್ಲಿ ನಮಗೆ ಕಾಣ್ಬರ್ತಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ರಾಂಗ್ ಆಗ್ತದೆ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಏನೈತಪ್ಪ ಆಪ್ಷನ್ ಅಂತಂದ್ರೆ ಚಲಿಸುತ್ತಿರುವ ಕಾರ್ಗೆ ಹಾಕಿದ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಕಾರು ಆಲ್ರೆಡಿ ಈ ಥರ ಮೂವಿಂಗ್ ಒಳಗಿತ್ತು, ಅದನ್ನು ನಿಲ್ಲಿಸಲಿಕ್ಕೆ ಏನು ಮಾಡಿದ್ದಾರೆ, ಬ್ರೇಕ್ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ಚಲನೆ ಆಗುತ್ತಿರುವಂತಹ ಶಕ್ತಿ ಸ್ಟಾಪ್ ಆಗಿದೆ. ಓಕೆ, ಸೊ ಸ್ಟಾಪ್ ಆಗಿದಪ್ಪ, ಆಲ್ರೆಡಿ ಬ್ರೇಕ್ ಹಾಕಿ ನಿಲ್ಲಿಸಿದ್ದಾರೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ಅದು ಬ್ರೇಕ್ ಹಾಕಿ ನಿಂತಿರೋ ಕಾರಣದಿಂದ ಯಾವುದೇ ಥರನಾದ ಚಲನೆ ಇಲ್ಲಿ ನಮ್ಗೆ ಕಾಣ್ತಿಲ್ಲ, ಚಲನೆ ಶಕ್ತಿ ಕಾಣ್ತಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸಹ ರಾಂಗ್ ಆಯಿತು. ಓಕೆ, ನೆಕ್ಸ್ಟು ಆಪ್ಷನ್ ಡಿ ನೋಡಿರಿ. ಆಪ್ಷನ್ ಸಿಕ್ಕಿನ ಆಪ್ಷನ್ ಡಿ ನೋಡಿರಿ. ಮೊದಲು ಓವರ್ ಹೆಡ್ ಟ್ಯಾಂಕ್ನಲ್ಲಿ ಸಂಗ್ರಹವಾದ ನೀರು, ಅಂದರೆ ವಾಟರ್ ಸ್ಟೋರ್ಡ್ ಇನ್ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳಿ. ಓಕೆ,
ಓವರ್ ಹೆಡ್ ಟ್ಯಾಂಕ್ ಅಂದರೆ ನಿಮ್ಮ ಮನೆಯ ಮೇಲೆ ಈ ಥರ ಸಿಂಟೆಕ್ಸ್ ಇರ್ತಾವೆ ಹೌದಲ್ವ. ಇದೊಂದು ನಿಮ್ಮ ಮನೆ ಆದರೆ ನಿಮ್ಮ ಮನೆಯ ಮೇಲೆ ಸಿಂಟೆಕ್ಸ್ ಹಾಕಿರ್ತೀರ. ಓಕೆ, ಸೊ ಇಲ್ಲಿಯೂ ಸಹ ನೀರು ಎಲ್ಲಿಯೂ ಸಹ ಅವರು ಫ್ಲೋ ಆಗಿ ಬರ್ತಿದೆ ಅಂತೇಳಿ ಈ ಥರ ಹೇಳಿಲ್ಲ, ಹೌದಾ. ಬಟ್ ಇಲ್ಲೇನಾಗಿದೆ, ನೀರು ಸ್ಟೋರ್ ಆಗಿದೆ, ಅಂದರೆ ಎನರ್ಜಿ ಸ್ಟೋರ್ ಆಗಿದೆ. ಸೊ ಹಾಗಾಗಿ ಇಲ್ಲಿಯೂ ಸಹ ನಮಗೆ ಯಾವುದೇ ಥರದಂಥ ಚಲನೆ ಕಾಣ್ತಿಲ್ಲ. ಸೊ ಹಾಗಾಗಿ ಇದು ಸಹ ಒಂದು ಆಪ್ಷನ್ ರಾಂಗ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಗ ಆಪ್ಷನ್ ಸಿ ನೋಡ್ರಿ. ಮರದಿಂದ ಬೀಳುತ್ತಿರುವ, ಏನಂತ ಹೇಳಿದ್ದಾರೆ ಅವರು, ಮರದಿಂದ ಬೀಳುತ್ತಿರುವ ತೆಂಗಿನಕಾಯಿ ಅಂತ ಹೇಳಿದ್ದಾರೆ, ಹೌದಾ. ಸೊ ಇದೊಂದು ತೆಂಗಿನ ಮರ ಅಂತಂದರೆ ಇದರಿಂದ ಬೀಳುತ್ತಿರುವ ತೆಂಗಿನಕಾಯಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿತ್ತು ಅಂದರೆ ಎನರ್ಜಿ ಸ್ಟೋರ್ ಆಗಿತ್ತು. ತೆಂಗಿನಕಾಯಿ ಅದೇ ಗಿಡದಲ್ಲಿದ್ದಾಗ ಎನರ್ಜಿ ಸ್ಟೋರ್ ಆಗಿತ್ತು. ಈಗೇನಾಗ್ತಿದೆ, ಅದು ಈ ಥರ ಬೀಳ್ತಿದೆ ತೆಂಗಿನಕಾಯಿ ನೆಲಕ್ಕೆ. ಓಕೆ, ಈ ತೆಂಗಿನಕಾಯಿ ಆಲ್ರೆಡಿ ಬೀಳ್ತಿದೆ. ಓಕೆ, ಬೀಳುವಾಗ ಚಲನೆ ಆಗಲೇಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು ನಮಗೆ ಚಲನೆ ಶಕ್ತಿ ನಮಗೆ ಕಾಣ್ತಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್. ಕೋಕೋನಟ್ ಫಾಲಿಂಗ್ ಫ್ರಮ್ ಅ ಟ್ರೀ ಈಸ್ ದಿ ರೈಟ್ ಆನ್ಸರ್. ಓಕೆ, ಯಾಕಪ್ಪ ಅಂದರೆ ಇಲ್ಲಿ ಕೈನೆಟಿಕ್ ಎನರ್ಜಿ ಅಂತಂದ್ರೇನು, ಚಲನೆ ಆಗ್ತಿರುವಂಥದ್ದು. ಸೊ ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಇಲ್ಲಿ ಸ್ಟೋರ್ ಆಗಿತ್ತ ಎನರ್ಜಿ, ಆ ಸ್ಟೋರ್ ಆದಂಥ ಎನರ್ಜಿ ಕೆಳಗಡೆ ಬೀಳುವಾಗ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯಿತು. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ನಿರ್ದಿಷ್ಟ ಅನುಪಾತವಿಲ್ಲದೆ ಭೌತಿಕವಾಗಿ ಸೇರಿಸಲ್ಪಟ್ಟ 2 ಅಥವಾ ಹೆಚ್ಚು ವಸ್ತುಗಳನ್ನು ತಮ್ಮ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಅದು ಅಂತ ಕೇಳಿದ್ದಾರೆ. ಅಂದರೆ ಫಿಸಿಕಲಿ ಆ್ಯಡೆಡ್ 2 or more substances without definite proportion if retains the properties then it is an ಅಂತ ಕೇಳಿದ್ದಾರೆ. ಅಂದರೆ 2 ವಸ್ತುಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಅವರು ಮಿಕ್ಸ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ಅಕ್ಕಿ ಅಂತ ಅಂದ್ಕೊಳ್ಳಿ, ಕ್ಲಿಯರ್ ಮಾಡ್ತೀನಿ ಒಂದು ನಿಮಿಷ. ಹಾಂ, ಇದು ಏನು ಮಾಡಿದ್ದು ಅಕ್ಕಿ ಅಂತ ಅಂದ್ಕೊಳ್ಳಿದ್ನು. ಓಕೆ, ಆಮೇಲೆ ಇದನ್ನು ಏನಂತ ಅಂದ್ಕೊಳ್ಳಿ, ಜೋಳ ಅಂತ ಅಂದ್ಕೊಳ್ಳಿ, ರೌಂಡ್ 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 ಇರುವಂಥದ್ದು. ಓಕೆ, ಇವನ್ನೆರಡನ್ನೂ ಮಿಕ್ಸ್ ಮಾಡಿದಾಗ, ಇವನ್ನೆರಡನ್ನೂ ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ಮಿಕ್ಸ್ ಮಾಡಿದಾಗೂ ಸಹ ನಮಗೆ ಏನು ಕಾಣ್ತಿದೆಯಪ್ಪ ಅಂತಂದರೆ ಡಿಫ್ರೆನ್ಷಿಯೇಟ್ ಮಾಡ್ಬೋದಲ್ವ, ನಾವು ವ್ಯತ್ಯಾಸಗಳನ್ನ ಹೇಳ್ಬೋದಲ್ವ. ಇದು ಅಕ್ಕಿ, ಇದು ಜೋಳ ಅಂಥೇಳಿ. ಅಂದರೆ ಇಲ್ಲಿ ಅವು ತಮ್ಮ ಲಕ್ಷಣಗಳನ್ನು ಇಲ್ಲಿ ಕಳ್ಕೊಂಡಿಲ್ಲ, ಹೌದಾ. ಇಲ್ಲಿ ಅಕ್ಕಿ ಅಕ್ಕಿಯಾಗೇ ಇದೆ, ಜೋಳ ಜೋಳ ಆಗೇ ಇದೆ. ಸೊ ಈ ಥರ ಲಕ್ಷಣಗಳನ್ನು ಅವು ಕಳ್ಕೊಂಡಿಲ್ಲ ಅಂತಂದರೆ, ಸೊ ಅಂತಹ ಏನು ಅನುಪಾತವಿಲ್ಲದ ಜೋಡಿಸಲ್ಪಟ್ಟ ಅಥವಾ ಸೇರಿಸಲ್ಪಟ್ಟ ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಅಂಥವಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಮಿಕ್ಸ್ಚರ್ ಅಂತ ಕರಿತೀವಿ. ಓಕೆ, ಅಂದರೆ ಒಂದು ಮಿಕ್ಸ್ಚರ್ನಲ್ಲಿ ನಾವು ಹೇಳ್ಬೋದು ಇದು ಅಕ್ಕಿ ಅಥವಾ ಇದು ಜೋಳ ಅಂತೇಳಿ. ಅಂದರೆ ಅವೆರಡನ್ನೂ ಸಹ ಮಿಕ್ಸ್ ಮಾಡಿದ್ರೂ ಸಹ ಅವು ತಮ್ಮ ಲಕ್ಷಣಗಳನ್ನು ಕಳೆದುಕೊಳ್ಳೋದಿಲ್ಲ, ಅವು ತಮ್ಮ ಪ್ರಾಪರ್ಟೀಸನ್ನು ಕಳೆದುಕೊಳ್ಳೋದಿಲ್ಲ. ಸೊ ಅದನ್ನೇ ಹೇಳಿದ್ದಾರೆ, ಫಿಸಿಕಲಿ ಆ್ಯಡೆಡ್ 2 or more substances without definite proportion if retains properties then it is an ಅಂತೇಳಿ. ಅಂದರೆ ಮಿಕ್ಸ್ ಮಾಡಿದ ಮೇಲೂ ಸಹ ತಮ್ಮ ಪ್ರಾಪರ್ಟಿಯನ್ನು ಅವು ಕಳೆದುಕೊಂಡಿಲ್ಲ, ತಮ್ಮ ಗುಣಲಕ್ಷಣಗಳನ್ನ ಕಳೆದುಕೊಂಡಿಲ್ಲ ಅವು, ಹೌದಾ. ಸೊ ಅಂತಹ ಸೇರಿಸಲ್ಪಟ್ಟ ವಸ್ತುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮಿಕ್ಸ್ಚರ್ ಅಥವಾ ಮಿಶ್ರಣ ಅಂತೇಳಿ ಕರಿತೀವಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಹೊಂದಿರುವ ಗುಂಪು ಅಂತ ಕೇಳಿದ್ದಾರೆ. ಓಕೆ, ದ ಗ್ರೂಪ್ ವಿಚ್ ಕಂಟೈನ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತೇಳಿ. ಓಕೆ, ಇಲ್ಲಿ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಯಾವಪ್ಪ ಅಂತಂದರೆ, ಯಾವ ಸಂಪನ್ಮೂಲಗಳು ಅಥವಾ ಯಾವ ರಿಸೋರ್ಸಸ್ಸು ನಮ್ಮ ಪರಿಸರದಲ್ಲಿ ಕಡಿಮೆ ಪ್ರಮಾಣದಲ್ಲಿದೆಯೋ ಮತ್ತು ಅವನ್ನು ಬಳಸ್ತಾ ಅವು ಒಂದು ವೇಳೆ ಖಾಲಿ ಆದರೆ ಅವನ್ನು ನಮಗೆ ಮತ್ತೆ ತಯಾರಿಸಲಿಕ್ಕೆ ಆಗೋದಿಲ್ವೋ ಅಂತಹ ಏನು ಸಂಪನ್ಮೂಲಗಳನ್ನು ನವೀಕರಣ ಮಾಡಲಾಗದಂತಹ ಸಂಪನ್ಮೂಲಗಳು ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲು ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹೌದಾ. ಅದೇ ರೀತಿ ಅಡುಗೆ ಅನಿಲ ಆಗಿರ್ಬೋದು. ಇವನ್ನೆಲ್ಲ ಒಂದು ದಿನ ಇವೇನಾಗ್ತವೆ, ಪೆಟ್ರೋಲು, ಡೀಸೆಲು, ಕಲ್ಲಿದ್ದಲು ನಾವು ಯೂಸ್ ಮಾಡ್ತಾ ಏನಾಗ್ತವೆ, ಇವು ಒಂದಿನ
ಖಾಲಿ ಆಗಿಬಿಡ್ತಾವೆ. ಸೊ ಆ ಥರ ಖಾಲಿ ಆದಮೇಲೆ ನಾವು ಮಾನವರು ಆ ಥರನಾದಂತಹ ಸಂಪನ್ಮೂಲಗಳನ್ನ ಮತ್ತೆ ತಯಾರಿಸಲಿಕ್ಕೆ ಆಗೋದಿಲ್ಲ. ಸೊ ಅಂತಹ ಯಾವ ಸಂಪನ್ಮೂಲಗಳನ್ನು ತಯಾರು ಮಾಡೋಕ್ಕೆ ಮತ್ತು ಹೊಳ್ಳಿ ನಮ್ಮ ಕಡೆ ಆಗೋದಿಲ್ವೋ ಅಥವಾ ನವೀಕರಣ ಮಾಡಲಿಕ್ಕೆ ಆಗೋದಿಲ್ವೋ ಅಂತಹ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಥವಾ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು. ಎಕ್ಸಾಂಪಲ್ಸು ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅಥವಾ ಸೀಮೆ ಎಣ್ಣೆ ಅಥವಾ ಕಲ್ಲಿದ್ದಲು. ಓಕೆ, ಸೊ ಇವೆಲ್ಲ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಹಾಗಾದರೆ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಥವಾ ರಿನ್ಯೂವೇಬಲ್ ರಿಸೋರ್ಸಸ್ ಯಾವುವಪ್ಪ ಅಂತಂದರೆ ಸೂರ್ಯನ ಬೆಳಕು ಆಗಿರ್ಬೋದು ಅಥವಾ ಸೌರಶಕ್ತಿ. ಯಾಕಪ್ಪ ಅಂತಂದ್ರೆ ಸೌರಶಕ್ತಿ ಎಂದಿಗೂ ಖಾಲಿ ಆಗೋದೇ ಇಲ್ಲ, ಹೌದಾ? ಎಷ್ಟು ಬೇಕೋ ಅಷ್ಟು ಬರ್ತಾನೆ ಇರ್ತದೆ. ಓಕೆ, ಅದು ಒಂದು ನವೀಕರಿಸಬಹುದಾದಂಥ ಶಕ್ತಿ ಅಥವಾ ರಿನ್ಯೂವೇಬಲ್ ರಿಸೋರ್ಸು. ಇನ್ನೊಂದು ಯಾವುದಪ್ಪ ಅಂತಂದ್ರೆ ವಾಯು ಶಕ್ತಿ ಅಥವಾ ಪವನ ಶಕ್ತಿ. ಓಕೆ, ಹೌದಾ? ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಗಾಳಿ ಎಂದಾದರೂ ಖಾಲಿ ಆಗ್ತದಾ? ಇಲ್ಲ ತಾನೆ. ಸೊ ಗಾಳಿಯನ್ನು ಉಪಯೋಗಿಸ್ಕೊಂಡು ನಾವು ಎತ್ತರದ ಪ್ರದೇಶದಲ್ಲಿ ಫ್ಯಾನ್ಗಳನ್ನು ಏನು ನಿಮಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ನೋಡಿ, ಗುಡ್ಡದ ಮೇಲೆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಕುಡಿಸಿ ಅದರಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ವ. ಸೊ ಹಾಗಾಗಿ ಈ ಪವನ ಶಕ್ತಿ ಏನಾಗ್ತದೆ, ಎಂದೂ ಸಹ ಖಾಲಿ ಆಗೋದಿಲ್ಲ. ಇದು ಸಹ ಒಂದು ರಿನ್ಯೂವೇಬಲ್ ಎನರ್ಜಿ. ಆಮೇಲೆ ಮಣ್ಣು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮಣ್ಣು ಎಂದಾದರೂ ಖಾಲಿ ಆಗ್ತದೆ ಭೂಮಿ ಮೇಲೆ? ಸೊ ಇದು ಸಹ ಒಂದು ರಿನ್ಯೂವೇಬಲ್ ರಿಸೋರ್ಸಸ್ಸು. ಓಕೆ, ಸೊ ಹಾಗಾದರೆ ನಿಮಗೆ ನಾನ್ ರಿನ್ಯೂವೇಬಲ್ ಮತ್ತು ರಿನ್ಯೂವೇಬಲ್ ರಿಸೋರ್ಸಸ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ನವೀಕರಿಸಬಹುದಾದಂತಹ ಮತ್ತು ನವೀಕರಿಸಲಾಗದಂತಹ ಸಂಪನ್ಮೂಲಗಳ ಮಧ್ಯೆ ವ್ಯತ್ಯಾಸ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಗೊತ್ತಾದರೆ ಯಾವುದೇ ಥರದಂತಹ ಕ್ವಶನ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಹಾಗಾದರೆ ಪ್ರಶ್ನೆ ಏನಿದೆ ಇಲ್ಲಿ? ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಹೊಂದಿರುವ ಗುಂಪು. ಅಂದರೆ ಒಂದು ಸಲ ಖಾಲಿ ಆದರೆ ಮುಗೀತು, ಮತ್ತೊಳ್ಳೆ ನಮಗೆ ಅವನನ್ನು ತೆಗೆದುಕೊಂಡು ಬರೋದಕ್ಕೆ ಬರೋದಿಲ್ಲ. ಸೊ ಅಂತಹ ಸಂಪನ್ಮೂಲಗಳು ಯಾವುದಂತ ಕೇಳೋಣ. ಓಕೆ, ಸೊ ನವೀಕರಿಸಲಾಗದ ವಾಯು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಎ. ಓಕೆ, ಇದು ವಾಯು ನವೀಕರಿಸಲಾಗದ ಅಲ್ಲ, ನವೀಕರಿಸಬಹುದಾದಂಥ ಇದು. ಸೊ ಹಾಗಾಗಿ ಆಪ್ಷನ್ ಎ ರಾಂಗು, ಯಾಕಂದರೆ ವಾಯು ಎಂದು ಖಾಲಿ ಆಗೋದಿಲ್ಲ, ಹೌದಾ? ಆನಂತರ ಆಪ್ಷನ್ ಬಿ ನೋಡ್ರಿ, ಇಲ್ಲಿ ಪೆಟ್ರೋಲ್ ಹೌದು ಒಂದು ಸಲ ಖಾಲಿ ಆದರೆ ಮತ್ತೆ ಸಿಗೋದಿಲ್ಲ. ಡೀಸೆಲ್ ಸಹ ಒಂದು ಸಲ ಖಾಲಿ ಆದರೆ ಮತ್ತೆ ಸಿಗೋದಿಲ್ಲ. ಕುಕ್ಕಿಂಗ್ ಗ್ಯಾಸ್ ಅಥವಾ ಅಡುಗೆ ಏನಿಲ್ಲ, ಇದು ಸಹ ಒಂದು ಸಲ ಖಾಲಿ ಆದರೆ ಮತ್ತೆ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇದೇ ಸಹ ಒಂದು ರೈಟ್ ಆನ್ಸರ್, ಹೌದಾ? ಆದರೂ ಸಹ ಆಪ್ಷನ್ ಸಿ ಅನ್ನು ಒಂದು ಸಲ ನೋಡೋಣ. ಏನು ಕೊಟ್ಟಿದ್ದಾರಪ್ಪ ಆಪ್ಷನ್ ಸಿ ಅಂತಂದರೆ ಡೀಸೆಲ್, ಹೌದು ಇದು ಒಂದು ಸಲ ಖಾಲಿ ಆದರೆ ಮತ್ತೆ ಸಿಗೋದಿಲ್ಲ. ಕಾಡು, ಓಕೆ ಒಂದು ಸಲ ಖಾಲಿ ಆದರೆ ಮತ್ತೆ ಸಿಗೋದಿಲ್ಲ ಅಂತ ಅಂದ್ಕೊಳ್ಳೋಣ. ಬಟ್ ಮಣ್ಣೆಂದು ಖಾಲಿನೇ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇದು ರಾಂಗ್ ಆಗ್ತದೆ. ಮತ್ತು ನೀರೆಂದಾದರೂ ಖಾಲಿ ಆಗ್ತದನಾ? ಸಮುದ್ರ ಎಂದಾದರೂ ಬತ್ತಿ ಹೋಗ್ತದನಾ? ಇಲ್ಲ. ಸೊ ಹಾಗಾಗಿ ಇದು ಸಹ ಇಲ್ಲಿ ಆಪ್ಷನ್ ರಾಂಗ್ ಆಗ್ತದೆ. ವಾಯು ಸಹ ಮತ್ತು ಸೌರಶಕ್ತಿ ಇದು ಸಹ ಖಾಲಿ ಆಗೋದಿಲ್ಲ. ಸೊ ಹಂಗಂದರೆ ಆಪ್ಷನ್ ಡಿ ಇದು ರಿನ್ಯೂವೇಬಲ್ ರಿಸೋರ್ಸಸ್ಗೆ ಎಕ್ಸಾಂಪಲ್. ಇದು ರಿನ್ಯೂವೇಬಲ್ ಅಥವಾ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳಿಗೆ ಉದಾಹರಣೆ ಅದು, ಹೌದಾ? ಆಪ್ಷನ್ ಡಿ ಅನ್ನುವಂಥದ್ದು. ಓಕೆ, ಹಾಗಾದರೆ ನಮಗೆ ಆನ್ಸರ್ ಆಲ್ರೆಡಿ ಸಿಕ್ಕಿದೆ. ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಅಥವಾ ಪೆಟ್ರೋಲ್ ಡೀಸೆಲ್ ಕುಕ್ಕಿಂಗ್ ಗ್ಯಾಸ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ. ಇದು ಸಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ನೋಡೋಣ. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಈ ಹರಿವು ನಕ್ಷೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಘನ ಎದ್ದಿದ್ರು ದ್ರವ ಆಗ್ತದೆ, ದ್ರವ ಎದ್ದಿದ್ದು ಅನಿಲ ಆಗ್ತದೆ. ಫಾರ್ ಎಕ್ಸಾಂಪಲ್ ಘನ ಅಂತಂದರೆ ಒಂದು ಐಸ್ ಕ್ಯೂಬ್ ಅಂತ ತೋಳಿ, ಮಂಜುಗಡ್ಡೆ ಅದೇನಾಗ್ತದೆ ಬಿಸಿ ಮಾಡಿದರೆ ದ್ರವ ಆಗ್ತದೆ, ನೀರಾಗಿ ಕನ್ವರ್ಟ್ ಆಗ್ತದೆ. ಆನಂತರ ನೀರನ್ನು ಮತ್ತೆ ಕಾಯಿಸಿದರೆ ಆವಿಯ ಹೋಗ್ತದೆ, ಅನಿಲ ರೂಪಕ್ಕೆ ತಿರುಗ್ತದೆ, ಏರ್ ಆಗ್ತದೆ ಅಥವಾ ಗ್ಯಾಸ್ ಆಗ್ತದೆ, ಹೌದಾ? ಸೊ ಅದನ್ನ ಗಮನಿಸಿದ್ವಿ ನಾವು. ಅದೇ ರೀತಿ ಇಂಗ್ಲೀಷ್ನಲ್ಲಿ ನೋಡಿ, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ತದೆ. ಓಕೆ, ಹಾಗಾದರೆ ಪ್ರಶ್ನೆ ಏನಿಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ಸೂಚಿಸಿರುವಂತಹ ಓದ್ತೀನಿ ನೋಡಿ, ಇಲ್ಲಿ ಸೂಚಿಸಿರುವ ಎಕ್ಸ್ ಮತ್ತು ವೈ ಪ್ರಕ್ರಿಯೆಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ಎಲ್ಲಿದೆ? ಇಲ್ಲಿದೆ.
ವಾಯ್ ಎಲ್ಲಿದೆ ಇಲ್ಲೇ. ಓಕೆ, ಈ ಥರ ಅಂದರೆ ಗ್ಯಾಸಿಂದ ಲಿಕ್ವಿಡ್ ಆಗುವಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ, ಮತ್ತು ಈ ಘನದಿಂದ ಅನಿಲ ಆಗುವಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಅವರು. ಓಕೆ, ಹಾಗಾದರೆ ಮೊದಲು ಎಕ್ಸನ್ನು ನೋಡ್ಬಿಡೋಣ ನಾವು. ಎಕ್ಸ್, ಸೊ ಈ ಎಕ್ಸ್ನಲ್ಲಿ ಏನಾಗ್ತಿದೆಪ್ಪ ಅಂತಂದರೆ ಬಾಣದ ಗುರುತು ನೋಡಿ ಇಲ್ಲಿ ನಾವು. ಓಕೆ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಈ ಎಕ್ಸ್ ಎಂಬ ಬಾಣದ ಗುರುತು ನೋಡಿ, ಇಲ್ಲೇನಾಗ್ತಿದೆ, ಗ್ಯಾಸಿಂದ ಲಿಕ್ವಿಡ್ ಆಗ್ತಿದೆ, ಹೌದಾ? ಹಾಗಾದರೆ ಈ ಅನಿಲದಿಂದ ನಾವು ದ್ರವ ರೂಪಕ್ಕೆ ತೊಗೊಂಬರ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು, ಅದನ್ನು ಫ್ರೀಸ್ ಮಾಡಬೇಕು, ಹೌದಾ? ಫ್ರೀಸ್ ಮಾಡಬೇಕು ಅಥವಾ ಅದನ್ನ ತಂಪುಗೊಳಿಸಬೇಕು. ಸೊ ಹಾಗಾದರೆ ಈ ಒಂದು ಅನಿಲದಿಂದ ದ್ರವ ರೂಪಕ್ಕೆ ಬರುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು, ತಂಪುಗೊಳಿಸುವಿಕೆ ಅಥವಾ ಫ್ರೀಸಿಂಗ್ ಅಥವಾ ಕೂಲಿಂಗ್ ಅಂತ ಕರಿತೀವಿ, ಹೌದಾ? ಸೊ ಹಾಗಾದರೆ ಎಕ್ಸ್ ಅನ್ನುವಂಥದ್ದೇನು, ಕೂಲಿಂಗ್. ಸೊ ಎಲ್ಲೆಲ್ಲಿ ಕೂಲಿಂಗ್ ಇಲ್ಲ ಅದನ್ನೆಲ್ಲ ತೆಗೆದುಬಿಡಿ ಆಪ್ಷನ್. ಓಕೆ, ಸೊ ಇಲ್ಲಿ ಹೀಟಿಂಗ್ ಇದೆ, ಆಪ್ಷನ್ ಎ ರಾಂಗು. ಆಪ್ಷನ್ ಸಿ ಇಲ್ಲಿ ಸಾಲ್ಯುಬಿಲಿಟಿ ಇದೆ, ಇದು ರಾಂಗು. ಆಪ್ಷನ್ ಡಿ ಮೆಲ್ಟಿಂಗ್ ಇದೆ, ಇದು ರಾಂಗ್ ಆಗ್ತದೆ. ಹಾಗೆ ಆಪ್ಷನ್ ಎಲ್ಲಿ ಬಿಸಿ ಮಾಡೋಕ್ಕೆ ರಾಂಗು, ವಿಲೀನತೆ ರಾಂಗು, ಕರಗಿಸೋಕೆ ರಾಂಗು. ಹಾಗಾದರೆ ಸರಿಯಾದ ಉತ್ತರ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತು, ಆಪ್ಷನ್ ಡಿ ಅನ್ನುವಂಥದ್ದು. ಆದರೂ ಸಹ ಇನ್ನೊಂದು ಸಲ ನೋಡೋಣ, ವಾಯ್ ಅನ್ನುವ ಪ್ರಕ್ರಿಯೆಯನ್ನು ನೋಡೋಣ. ಓಕೆ, ಹಾಗಾದರೆ ಈ ವಾಯ್ ಅನ್ನುವ ಪ್ರಕ್ರಿಯೆಯಲ್ಲಿ ಏನಾಗ್ತಿದೆಪ್ಪ ಅಂತಂದರೆ ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗ್ತಿದೆ, ಅಂದರೆ ಘನ ಇದ್ದಿದ್ದು ಅನಿಲ ಆಗ್ತಿದೆ. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಕಾಯಿಯ ಮೇಲೆ ಕರ್ಪೂರ ಇಡ್ತೀರ, ಹೌದಾ? ಕರ್ಪೂರ ಇದ್ದಿದ್ದು ಅದಕ್ಕೆ ಯಾವಾಗ ಬೆಂಕಿ ಹಚ್ತೀವಿ ನಾವು, ಅದೇನಾಗ್ತದಪ್ಪ ಅಂತಂದ್ರೆ ಡೈರೆಕ್ಟಾಗಿ ಏನಾಗ್ತದೆ, ಅದು ಆವಿಯಾಗಿ ಹೋಗ್ತದೆ, ಹೌದಾ? ಈ ಥರ ಆವಿಯಾಗಿ ಹೋಗ್ತದೆ ಮೇಲೆ. ಅಂದರೆ ಇಲ್ಲಿ ಘನ ಇದ್ದಿದ್ದು ದ್ರವ ರೂಪಕ್ಕೆ ಬರದೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಬಂದಿತ್ತು, ಹೌದಾ? ಘನ ಇದ್ದಿದ್ದು ದ್ರವ ರೂಪಕ್ಕೆ ಹೋಗದೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಬಂದಿತ್ತು. ಫಾರ್ ಎಕ್ಸಾಂಪಲ್ ಕರ್ಪೂರ ಅಂತ ಹೇಳಿದೆ, ಹೌದಾ? ಸೊ ಹಾಗಾಗಿ ಈ ಒಂದು ಘನ ರೂಪದಿಂದ ದ್ರವ ರೂಪಕ್ಕೆ ಹೋಗದೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ರೂಪಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಪ್ಪ ಅಂತಂದರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಉತ್ಪನ್ನನ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ಯಲ್ಲಿರುವಂಥ ಕೂಲಿಂಗ್ ಮತ್ತು ಸಬ್ಲಿಮೇಷನ್ ಅನ್ನುವಂಥದ್ದು, ಅಥವಾ ಕನ್ನಡದಲ್ಲಿ ತಂಪುಗೊಳಿಸುವಿಕೆ ಮತ್ತು ಉತ್ಪತನ ಅನ್ನುವಂಥದ್ದು. ಓಕೆ, ಉತ್ಪತನ. ಓಕೆ, ಹಾಗಾದರೆ ಇಲ್ಲಿ ಎಕ್ಸ್ನಲ್ಲಿ ಏನಾಗ್ತಿದೆ, ಗ್ಯಾಸಿಂದ ಲಿಕ್ವಿಡ್ ಆಗ್ತಿದೆ. ಸೊ ಇದನ್ನು ನಾವು ಕೂಲಿಂಗ್ ಅಂತ ಅಂದ್ವಿ ಅಥವಾ ತಂಪುಗೊಳಿಸುವಿಕೆ ಅಂದ್ವಿ. ಅದೇ ರೀತಿ ಇಲ್ಲಿ ವಾಯ್ನಲ್ಲಿ ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸ್ ಆಗ್ತಿದೆ, ಇದನ್ನು ನಾವು ಏನಂತಂದ್ವಿ, ಉತ್ಪತನ ಅಂದ್ವಿ ಅಥವಾ ಸಬ್ಲಿಮೇಷನ್ ಅಂತ ಅಂದ್ವಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ? ಓಕೆ, ಈ ಒಂದು ಪ್ರಶ್ನೆಯನ್ನು ಮಾಡಿ ಈ ಒಂದು ವಿಡಿಯೋನ ಇಲ್ಲೇ ನೆಕ್ಸ್ಟ್ ಎಂಡ್ ಮಾಡೋಣ. ವಿಡಿಯೋ ತುಂಬ ಲೆಂತ್ ಆಗ್ತದೆ ಇಲ್ಲಾಂದರೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡಿ. ಸಮತಳಿ ಬೇಸಾಯದ ಮುಖ್ಯ ಪ್ರಯೋಜನವೆಂದರೆ ಅಂತ ಕೇಳಿದ್ದಾರೆ. ಅಂದರೆ ಮೇನ್ ಅಡ್ವಾಂಟೇಜ್ ಆಫ್ ಕೌಂಟರ್ ಫಾರ್ಮಿಂಗ್ ಅಂತ ಕೇಳಿದ್ದಾರೆ. ಓಕೆ, ಇದನ್ನು ಸಮತಳಿ ಬೇಸಾಯ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಹೊಲಗಳಲ್ಲಿ ಬೆಳೆಗಳನ್ನು ಏನು ಬೆಳೀತಿರಲ್ಲ ಅಲ್ಲಿ ಒಂದು ಉಪಯೋಗ ಮಾಡುವಂತಹ ಒಂದು ವ್ಯವಸ್ಥೆ ಇದು. ಓಕೆ, ಸೊ ಹಾಗಾದರೆ ಈ ಸಮತಳಿ ಬೇಸಾಯ ಯಾಕೆ ಮಾಡ್ತಾರೆ, ಕೌಂಟರ್ ಫಾರ್ಮಿಂಗ್ ಯಾಕೆ ಮಾಡ್ತಾರೆ ಅಂತ ನೋಡೋದೀಗ. ಓಕೆ, ಅದನ್ನು ಯಾಕೆ ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಹೊಲಗಳಲ್ಲಿರುವಂತಹ ಫಲವತ್ತಾದ ಮಣ್ಣು ನೀರಿನ ಮುಖಾಂತರ ಹರಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಒಂದು ಕೌಂಟರ್ ಫಾರ್ಮಿಂಗನ್ನು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಫಲವತ್ತಾದ ಮಣ್ಣು ನೀರಿನ ಮುಖಾಂತರ ಹರಿದು ಹೋದರೆ ನೆಕ್ಸ್ಟ್ ಬೆಳೆಯುವಂಥ ಬೆಳೆಗೆ ಉತ್ತಮವಾದಂತಹ ಪೋಷಕಾಂಶಗಳು ದೊರೆಯೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮಣ್ಣಿನ ಸವೆತ ತಡೆಗಟ್ಟುವುದು, ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಓಕೆ, ಸಾಯಿಲ್ ಎರೋಷನ್ ಅಥವಾ ಮಣ್ಣಿನ ಸವೆತ ಅಂತಂದ್ರೇನು,
ಲಾಸ್ ಆಫ್ ಸರ್ಫೇಸ್ ಸಾಯಿಲ್ ಡ್ಯೂ ಟು ವಾಟರ್ ಅಥವಾ ಏರ್ ಅಂತ ಹೇಳ್ಬೋದು. ಅಂದರೆ ಮಣ್ಣೇನು ಭೂಮಿಯ ಮೇಲಿರುವ ಫಲವತ್ತಾದ ಮಣ್ಣಿನ ನಷ್ಟ ಅಂತ ಹೇಳ್ಬೋದು ನಾವು. ಓಕೆ, ಯಾವುದರಿಂದ? ಹರಿಯುವ ನೀರಿನಿಂದ ಮತ್ತು ರಭಸವಾಗಿ ಬೀಸುವ ಗಾಳಿಯಿಂದ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಕೌಂಟರ್ ಫಾರ್ಮಿಂಗ್ ಇದಕ್ಕೆ ಮಾಡ್ತೀವಪ್ಪ ಅಂದ್ರೆ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಥವಾ ಮಣ್ಣಿನ ಸವೆತ ತಡೆಗಟ್ಟುವುದಕ್ಕಾಗಿ ನಾವು ಸಮತಳಿ ಬೇಸಾಯವನ್ನು ಬಳಸ್ತೀವಿ. ಓಕೆ, ಹಾಗಾದರೆ ಇಲ್ಲಿವರೆಗೂ ನಿಮಗೆ ನಾನು ಮಾಡಿರುವಂಥ ಎಕ್ಸ್ಪ್ಲನೇಷನ್ನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಓಕೆ, ಆವಾಗಲೇ ಹೇಳ್ದಂಗೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಜಸ್ಟ್ 5 ಪ್ರಶ್ನೆಗಳು ಬಂದಿದ್ದರೂ ಸಹ ನೀವು ಅದಕ್ಕೆ ಕರೆಕ್ಟ್ ಮಾಡಿದರೆ ನಿಮಗೆ ಸೀಟ್ ಸಿಗುವಂತಹ ಏನು ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಯಾಕಪ್ಪ ಅಂತಂದ್ರೆ ಎಕ್ಸಾಮ್ನಲ್ಲಿ ಒಂದೊಂದು ಮಾರ್ಕ್ನೂ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ, ಯಾರ್ಯಾರಿಗೆ ಪ್ರಶ್ನೆ ಪತ್ರಿಕೆಗಳು ಬೇಕು, ನಮಗೆ ಮೆಸೇಜ್ ಮಾಡಿ. ನಾವು ತುಂಬ ಡಿಸ್ಕೌಂಟ್ ಕೊಟ್ಟು, ಯಾಕಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ಗಳು ತುಂಬ ಸಮೀಪ ಇರುವ ಕಾರಣ ನಿಮಗೆ ತುಂಬ ಡಿಸ್ಕೌಂಟ್ ಮಾಡಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಆಲ್ರೆಡಿ ಸೆಂಡ್ ಮಾಡ್ತಿದ್ದೀವಿ. ಆಗ ಆಲ್ರೆಡಿ ಭಾಳಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸೊ ಅವರಿಗೆಲ್ಲ ಧನ್ಯವಾದಗಳು ಮತ್ತು ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.